ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಪೇಪರ್ 1ರಲ್ಲಿ ಬರುವಂಥ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 2019ನಲ್ಲಿ ನಡೆದಿರುವಂಥ 1/6/2019ರಲ್ಲಿ ನಡೆದಿರ್ತಕ್ಕಂಥ ನಾನ್ HK ವಿಭಾಗದಲ್ಲಿ ಬರುವಂತಹ ಪೇಪರ್ 1ಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ. ಕ್ವೆಶ್ಚನ್ ನಂಬರ್ 26. ಐ ಆಮ್ ಅಫ್ರೇಡ್ ಐ ಡ್ಯಾಶ್ ಕಮ್ ಟು ಯುವರ್ ಪಾರ್ಟಿ ನೆಕ್ಸ್ಟ್ ವೀಕ್. ಚೂಸ್ ದ ಅಪ್ರೋಪ್ರಿಯೇಟ್ ವರ್ಡ್. ಆಪ್ಷನ್ ಎ ಕಾಂಟ್, ಆಪ್ಷನ್ ಬಿ ಕುಡಂಟ್, ಆಪ್ಷನ್ ಸಿ ಕ್ಯಾನ್, ಆಪ್ಷನ್ ಡಿ ಕುಡ್. ರೈಟ್ ಆನ್ಸರ್ ಈಸ್ ಕಾಂಟ್. ಎ ಕಾಂಟ್. ಐ ಆಮ್ ಅಫ್ರೇಡ್ ಐ ಕಾಂಟ್ ಕಮ್ ಟು ಯುವರ್ ಪಾರ್ಟಿ ನೆಕ್ಸ್ಟ್ ವೀಕ್. ಇಲ್ಲಿ ಕಾಂಟ್ ಯಾಕೆ ರೈಟ್ ಆಗುತ್ತೆ ಅಂತಂದರೆ ಕುಡಂಟ್ ಅನ್ನುವಂಥದ್ದು ಪಾಸ್ಟ್ ಫಾರ್ಮನ್ನು ಹೇಳುತ್ತೆ, ಕ್ಯಾನ್ ಅನ್ನುವಂಥದ್ದು ಪಾಸಿಟಿವ್ ಸೆಂಟೆನ್ಸನ್ನು ಹೇಳುತ್ತೆ, ಕುಡ್ ಅನ್ನುವಂಥದ್ದು ಕೂಡ ಇಲ್ಲಿ ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಿದೆ. ಸೊ ಕೊಟ್ಟಿರುವಂಥ ಪ್ರಶ್ನೆ ಏನಿದೆ, ಐ ಯಾಮ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ 26 ಕ್ವೆಶ್ಚನ್ ನಂಬರ್ 26ಗೆ ಆಪ್ಷನ್ ಎ ಕಾಂಟ್ ಅನ್ನುವಂಥದ್ದು ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 27. ದ ಸಿಂಗಿಂಗ್ ಆಫ್ ದ ಬರ್ಡ್ಸ್ ಡಿಲೈಟ್ಸ್ ಅಸ್. ಐಡೆಂಟಿಫೈ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ನಲ್ಲಿ ನಾವು ಸಬ್ಜೆಕ್ಟ್ ಮತ್ತು ವರ್ಬ್ ಮತ್ತು ಪ್ರೆಡಿಕೇಟ್ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಸಬ್ಜೆಕ್ಟ್, ವರ್ಬ್, ಪ್ರೆಡಿಕೇಟ್ ಮೇಲೆ ಅನ್ನುವಂಥ ಕಂಟೆಸ್ಟ್ ಮೇಲೆ ನೆಕ್ಸ್ಟ್ ನಾವು ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ಇವಾಗ ದ ಸಿಂಗಿಂಗ್ ಆಫ್ ದ ಬರ್ಡ್ಸ್ ಡಿಲೈಟ್ಸ್ ಅಸ್ ಅನ್ನುವಂಥ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ದ ಸಿಂಗಿಂಗ್, ಆಪ್ಷನ್ ಬಿ ದ ಬರ್ಡ್ಸ್, ಆಪ್ಷನ್ ಸಿ ಡಿಲೈಟ್ಸ್ ಅಸ್, ಆಪ್ಷನ್ ಡಿ ದ ಸಿಂಗಿಂಗ್ ಆಫ್ ದ ಬರ್ಡ್ಸ್. ದ ಸಿಂಗಿಂಗ್ ಆಫ್ ದ ಬರ್ಡ್ಸ್ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ, ಡಿಲೈಟ್ಸ್ ಅನ್ನುವಂಥದ್ದು ವರ್ಬ್ ಆಗುತ್ತೆ, ಅಸ್ ಅನ್ನುವಂಥದ್ದು ಪ್ರೆಡಿಕೇಟ್ ಆಗುತ್ತೆ. ಸೊ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 28. ಹರಿ ಲಿವ್ಸ್ ಇನ್ ಬೆಂಗಳೂರು. ಹಿಯರ್ ದ ಅಂಡರ್ಲೈನ್ ವರ್ಡ್ ಈಸ್. ಎ ಕಾಮನ್ ನೌನ್, ಬಿ ಪ್ರಾಪರ್ ನೌನ್, ಆಪ್ಷನ್ ಸಿ ಕಲೆಕ್ಟಿವ್ ನೌನ್, ಆಪ್ಷನ್ ಡಿ ಮಟೀರಿಯಲ್ ನೌನ್. ರೈಟ್ ಆಪ್ಷನ್ ಈಸ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಮೀನ್ಸ್ ರೂಢನಾಮಗಳು. ರೂಢನಾಮಗಳು ಅಂತಂದರೆ ರೂಢಿಯಿಂದ ಬಂದಿರತಕ್ಕಂಥ ಹೆಸರುಗಳು, ಇವು ರೂಢನಾಮಗಳಾಗುತ್ತೆ. ಈ ನೌನ್ಸ್ ಮೇಲೆ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋ ಇದೆ, ಈ ವಿಡಿಯೋನ ಕೆಳಗೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೋಡಬಹುದು. ಅಲ್ಲಿ ಕೈಂಡ್ಸ್ ಆಫ್ ನೌನ್ಸ್ ಮತ್ತು ಯಾವ್ಯಾವ ವಿಧಗಳು ಬರುತ್ತವಲ್ಲ ನೌನ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಲಾಗಿದೆ. ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್. ಸ್ವಿಚ್ ಆಫ್ ದ ಟಿ ವಿ. ಚೂಸ್ ದ ರೈಟ್ ಅಲ್ಟರ್ನೇಟಿವ್. ಎ ಅಸರ್ಟಿವ್ ಸೆಂಟೆನ್ಸ್, ಬಿ ಇಂಟ್ರೋಗೇಟಿವ್ ಸೆಂಟೆನ್ಸ್, ಸಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಡಿ ಇಂಪೆರೇಟಿವ್ ಸೆಂಟೆನ್ಸ್. ರೈಟ್ ಆಪ್ಷನ್ ಈಸ್ ಇಂಪೆರೇಟಿವ್ ಸೆಂಟೆನ್ಸ್. ಸ್ವಿಚ್ ಆಫ್ ದ ಟಿ ವಿ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ರೀತಿ ಇದೆ, ಸ್ಟೇಟ್ಮೆಂಟ್ ಅಥವಾ ಒಂದು ಇಂಡಿಕೇಶನ್ ಕೊಡುವಂತಹದ್ದಿದೆ. ಸೊ ಇದು ಇಂಪೆರೇಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 30. ದ ಡಾಗ್ ರ್ಯಾನ್ ಡ್ಯಾಶ್ ದ ರೋಡ್. ಚೂಸ್ ದ ಅಪ್ರೋಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಎ ಓವರ್, ಬಿ ಅರೌಂಡ್, ಸಿ ಅಕ್ರಾಸ್, ಡಿ ಇನ್. ರೈಟ್ ಆಪ್ಷನ್ ಈಸ್ ಅಕ್ರಾಸ್. ಇದು ಪ್ರಿಪೋಸಿಷನ್ ಮೇಲೆ ಬಂದಿರುವಂಥ ಕ್ವೆಶನ್ನು. ಫಸ್ಟ್ ನಾವು ಕ್ವೆಶನ್ ಆನ್ಸರ್ನ ಓಲ್ಡ್ ಕ್ವೆಶನ್ ಪೇಪರ್ನ ಬಿಡಿಸೋಣ. ನೆಕ್ಸ್ಟ್ ನಾವು ಈ ಓಲ್ಡ್ ಕ್ವೆಶನ್ ಪೇಪರಲ್ಲಿ ಬಂದಿರುವಂಥ ಟಾಪಿಕ್ಗಳ ಮೇಲೆ ಇನ್ ಡೀಟೇಲಾಗಿ ವಿಡಿಯೋನ ಮಾಡ್ತಾ ಹೋಗ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ ನಂಬರ್ 31. ಆಶಾ ಡ್ಯಾಶ್ ಎ ನ್ಯೂ ಡ್ರೆಸ್ ಎಸ್ಟರ್ಡೇ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್. ಇಲ್ಲಿ ನಾವು ಸೆಂಟೆನ್ಸ್ನ ನೋಡಬೇಕಾದ್ರೆ ಫಸ್ಟು ಸೆಂಟೆನ್ಸ್ ಕೊಟ್ಟಿರುವಂಥ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಎಸ್ಟರ್ಡೇ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಎಸ್ಟರ್ಡೇ ಅನ್ನುವಂಥದ್ದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಬನ್ನು ನಾವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಆಪ್ಷನ್ ಎ ಬೈ, ಆಪ್ಷನ್ ಬಿ ಬ್ರಿಂಗ್, ಆಪ್ಷನ್ ಸಿ ಬ್ರಾಟ್, ಆಪ್ಷನ್ ಡಿ ಬ್ರಿಂಗಿಂಗ್. ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ, ಆಪ್ಷನ್ ಸಿ ಬಾಟ್ ಅನ್ನುವಂಥದ್ದು ರೈಟ್ ಆಪ್ಷನ್ ಆಗಿರುತ್ತೆ. ಬೈ ಅನ್ನುವಂಥದ್ದು V1 ಆಗಿರುತ್ತೆ. ಸೊ ಇದು ಆನ್ಸರ್ ಆಗಲ್ಲ. ಸೊ ಆಪ್ಷನ್ ಬ್ರಿಂಗ್ ಅನ್ನುವಂಥದ್ದು ಕೂಡ ಆಪ್ಷನ್ ಆಗಲ್ಲ, ರಿಲೇಟೆಡ್ ಇಲ್ಲ. ಆಪ್ಷನ್ ಡಿ ಅನ್ನುವಂಥದ್ದು ಬ್ರಿಂಗಿಂಗ್ ಅನ್ನುವಂಥದ್ದು ಇದು ಕಂಟಿನ್ಯೂಸ್ ಟೆನ್ಸಲ್ಲಿ ಬರುತ್ತೆ. ಸೊ ಇದು ಆಗಲ್ಲ. ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ ಬಾಟ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 32. ಹಿ ಸ್ಪೀಕ್ಸ್ ಇಂಗ್ಲೀಷ್ ವೆರಿ ವೆಲ್.
ಡ್ಯಾಶ್ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್. ಕ್ವೆಶನ್ ಟ್ಯಾಗ್ಗಳ ಮೇಲೆ ಕೂಡ ಒಂದು ಕ್ವೆಶನ್ ಬಂದಿದೆ ನೋಡಿ. ಸೊ ಆಪ್ಷನ್ ಎ ಈಸಂಟ್ ಹಿ, ಆಪ್ಷನ್ ಬಿ ಈಸ್ ಶಿ, ಆಪ್ಷನ್ ಸಿ ಡಸಂಟ್ ಹಿ, ಆಪ್ಷನ್ ಡಿ ಡಸ್ ಹಿ. ರೈಟ್ ಆಪ್ಷನ್ ಈಸ್ ಡಸಂಟ್ ಹಿ. ಇಲ್ಲಿ ಕ್ವೆಶನ್ ಟ್ಯಾಗಲ್ಲಿ ಮಾಡಬೇಕಾದ್ರೆ ಕೊಟ್ಟಿರುವಂಥ ಸೆಂಟೆನ್ಸ್ ಪಾಸಿಟಿವ್ ಇದ್ದರೆ ಕ್ವೆಶನ್ ಟ್ಯಾಗ್ ಮಾಡಬೇಕಾದ್ರೆ ನೆಗೆಟಿವ್ ಬರುತ್ತೆ, ಅಥವಾ ಕ್ವೆಶನ್ ಏನಾದರೂ ನೆಗೆಟಿವಲ್ಲಿದ್ದರೆ ನಾವು ಕ್ವೆಶನ್ ಟ್ಯಾಗನ್ನು ಏನು ಮಾಡಬೇಕಾಗತ್ತೆ, ಪಾಸಿಟಿವಲ್ಲಿ ಮಾಡಬೇಕಾಗತ್ತೆ. ಸೊ ರೈಟ್ ಆಪ್ಷನ್ ಈಸ್ ಸಿ ಡಸಂಟ್ ಹಿ. ಕ್ವೆಶನ್ ನಂಬರ್ 33. ಪ್ಲಾಸ್ಟಿಕ್ ಚೇರ್ಸ್ ಆರ್ ಡ್ಯಾಶ್ ಎಕ್ಸ್ಪೆನ್ಸಿವ್. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಆಫ್ ದ ವರ್ಡ್ ಎಕ್ಸ್ಪೆನ್ಸಿವ್. ಎಕ್ಸ್ಪೆನ್ಸಿವ್ ಅನ್ನುವಂಥ ವರ್ಡ್ಗೆ ನಾವೇನು ಮಾಡಬೇಕಾಗತ್ತೆ, ಪ್ರಿಫಿಕ್ಸನ್ನು ಯಾವುದು ಆ್ಯಡ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಬರೀಬೇಕಾಗತ್ತೆ. ಆಪ್ಷನ್ ಎ ಅನ್, ಆಪ್ಷನ್ ಬಿ ಇನ್, ಆಪ್ಷನ್ ಸಿ ನಾನ್, ಆಪ್ಷನ್ ಡಿ ಮಿಸ್. ಅಂತಂದರೆ ಇದರಲ್ಲಿ ಅನ್ಎಕ್ಸ್ಪೆನ್ಸಿವ್, ಇನ್ಎಕ್ಸ್ಪೆನ್ಸಿವ್, ನಾನ್ ಎಕ್ಸ್ಪೆನ್ಸಿವ್, ಮಿಸ್ ಎಕ್ಸ್ಪೆನ್ಸಿವ್. ಇದರಲ್ಲಿ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ ಇನ್ಎಕ್ಸ್ಪೆನ್ಸಿವ್. ಇದೇ ರೀತಿ ಪ್ರಿಫಿಕ್ಸ್ಗಳ ಮೇಲೆ ಒಂದು ವಿಡಿಯೋನ ಮಾಡಿದ್ದೀನಿ, ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ, ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೋಡ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 34. ಇಲ್ಲಿ ರೀಅರೇಂಜ್ ದ ವರ್ಡ್ಸ್ ಅನ್ನುವಂಥದ್ರ ಮೇಲೆ ಒಂದು ಕ್ವೆಶನ್ ಇದೆ. ಫ್ರಮ್ ಲರ್ನ್ ಎ ಲಿಟಲ್ ಐ ಎವ್ರಿ ಇನ್ಸಿಡೆಂಟ್. ಇಲ್ಲಿ ರೀಅರೇಂಜ್ ದ ವರ್ಡ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಆಪ್ಷನ್ ಎ ಬಿ ಎ ಸಿ ಡಿ, ಆಪ್ಷನ್ ಬಿ ಎ ಡಿ ಬಿ ಸಿ, ಆಪ್ಷನ್ ಸಿ ಸಿ ಎ ಬಿ ಡಿ, ಆಪ್ಷನ್ ಡಿ ಡಿ ಸಿ ಬಿ ಎ. ರೈಟ್ ಆಪ್ಷನ್ ಈಸ್ ಸಿ ಎ ಬಿ ಡಿ. ಸಿ ಎ ಬಿ ಡಿ ಇಟ್ ಮೀನ್ಸ್ I from learn a little every incident. Right option is C. Next question 35. Choose the odd one out. Choose the odd one out ಅಂದರೆ ಗುಂಪಿಗೆ ಸೇರಿದ ಪದವನ್ನು ತೆಗೆಯಿರಿ ಅಂತ ಅರ್ಥ. ಎ ಡಾಕ್ಟರ್, ಬಿ ಟೀಚರ್, 3 ಆಪ್ಷನ್ ಸಿ ಫಾರ್ಮರ್, ಆಪ್ಷನ್ ಡಿ ಕುಕ್ಕರ್. ಆಪ್ಷನ್ ಡಿ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ ಕುಕ್ಕರ್. ಯಾಕಂತಂದರೆ ಡಾಕ್ಟರ್, ಟೀಚರು, ಫಾರ್ಮರ್ ಇವು ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದು. ಕುಕ್ಕರ್ ಅನ್ನುವಂಥದ್ದು ಒಂದು ಥಿಂಗ್, ಇದು ಅಂದರೆ ಒಂದು ವಸ್ತು ಆಗಿರುತ್ತೆ. ಸೊ ಆಪ್ಷನ್ ಡಿ ಈಸ್ ರಾಂಗ್. ಓಕೆ, ಕ್ವೆಶನ್ ನಂಬರ್ 36. ಎ ಸ್ಟಿಚ್ ಇನ್ ಟೈಮ್ ಡ್ಯಾಶ್ ಕಂಪ್ಲೀಟ್ ದ ಫ್ರೇಸ್. ಫ್ರೇಸ್ ಮೇಲೆ ಒಂದು ಕ್ವೆಶನ್ ಇದೆ. ಎ ಸ್ಟಿಚ್ ಇನ್ ಟೈಮ್ ಅನ್ನುವಂಥದ್ದು ಇನ್ಕಂಪ್ಲೀಟ್ ಆಗಿರುವಂಥ ಒಂದು ಫ್ರೇಸನ್ನು ಕೊಟ್ಟಿದ್ದಾರೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಎ ಸೇವ್ಸ್ 9, ಬಿ ಮೇಕ್ಸ್ ಎ ಶರ್ಟ್, ಆಪ್ಷನ್ ಸಿ ಸೇವ್ಸ್ ಮನಿ, ಆಪ್ಷನ್ ಡಿ ಸೇವ್ಸ್ 5. ರೈಟ್ ಆಪ್ಷನ್ ಈಸ್ ಸೇವ್ಸ್ 9. ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ. ಕ್ವೆಶನ್ ನಂಬರ್ 37. ಮೈ ಬ್ರದರ್ ವೆಂಟ್ ಟು ಡ್ಯಾಶ್ ಮಾರ್ಕೆಟ್. ಮೈ ಬ್ರದರ್ ವೆಂಟ್ ಟು ಡ್ಯಾಶ್ ಮಾರ್ಕೆಟ್ ಇನ್ ದ ನೇಬರ್ಹುಡ್. ಚೂಸ್ ದ ರೈಟ್ ವರ್ಡ್. ಇಲ್ಲಿ ಆರ್ಟಿಕಲನ್ನು ಫಿಲ್ ಮಾಡಬೇಕಾಗತ್ತೆ ನೋಡಿ. ಆಪ್ಷನ್ ಎ ದ, ಆಪ್ಷನ್ ಬಿ ಎ, ಆಪ್ಷನ್ ಸಿ ಆ್ಯನ್, ಆಪ್ಷನ್ ಡಿ ಫಾರ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ದ. My brother went to the market in the neighborhood. Okay, next question number 38. Identify the sentence with the correct punctuation. Punctuation mark ಮೇಲೆ questions ಬಂದಿದೆ. ಆಪ್ಷನ್ ಎ what a splendid performance, ಬಿ what a splendid performance, ಸಿ what a splendid performance, ಆಪ್ಷನ್ ಡಿ ವಾಟ್ ಎ ಸ್ಪ್ಲೆಂಡಿಡ್ ಪರ್ಫಾರ್ಮೆನ್ಸ್. ಇದರಲ್ಲಿ ರೈಟ್ ಆಪ್ಷನ್ ವಾಟ್ ಎ ಸ್ಪ್ಲೆಂಡಿಡ್ ಪರ್ಫಾರ್ಮೆನ್ಸ್ ಎ. ಇಲ್ಲಿ ಏನಿದೆ, ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ. ಸೊ ವಾಟ್ ಎ ಸ್ಪ್ಲೆಂಡಿಡ್ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಭಾವಸೂಚಕ ವಾಕ್ಯ ಇದು. ಸೊ ಎಕ್ಸ್ಕ್ಲಮೇಷನ್ ಮಾರ್ಕ್ ಕಂಪಲ್ಸರಿ ಇರಬೇಕು. ಸೊ ಆಪ್ಷನ್ ಎ ರೈಟ್ ಆಪ್ಷನ್. ಕ್ವೆಶನ್ ನಂಬರ್ 39. ಸಚಿನ್ ಡ್ಯಾಶ್ ಗ್ರೇಟ್ ಇನ್ನಿಂಗ್ಸ್ ಲಾಸ್ಟ್ ಇಯರ್. ಚೂಸ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್. ಇಲ್ಲಿ ವರ್ಬ್ ಫಾರ್ಮನ್ನು ಫಿಲ್ ಮಾಡಬೇಕು. ಎ ಪ್ಲೇಯಿಂಗ್, ಬಿ ಪ್ಲೇ, ಸಿ ಈಸ್ ಪ್ಲೇಯಿಂಗ್, ಆಪ್ಷನ್ ಡಿ ಪ್ಲೇಡ್. ಇಲ್ಲಿ ಲಾಸ್ಟ್ ಇಯರ್ ಅನ್ನುವಂಥದ್ದು ಬಂದಿದೆ ಕ್ವೆಶನ್ನಲ್ಲಿ. ಸೊ ಲಾಸ್ಟ್ ಇಯರ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ನಾವು ವರ್ಬ್ ಫಾರ್ಮ್ ಏನಾಗಿರಬೇಕು, ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಸೊ ಆಪ್ಷನ್ ಡಿ ಪ್ಲೇಡ್ ಅನ್ನುವಂಥದ್ದು ರೈಟ್ ಆಪ್ಷನ್. ಕ್ವೆಶನ್ ನಂಬರ್ 40. ಹರಿ ವೆಂಟ್ ಟು ದ ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್. ಟು ಬೈ ವೆಜಿಟೇಬಲ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಟು ಬೈ ವೆಜಿಟೇಬಲ್ಸ್ ಎಸ್ಟರ್ಡೇ. ಸೆಲೆಕ್ಟ್ ದ ಕರೆಕ್ಟ್ ಕ್ವೆಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ಪ್ರೇಸ್ ಆ್ಯಸ್ ಆನ್ಸರ್. ಇಲ್ಲಿ ಏನು ಮಾಡಬೇಕಂತ ಹೇಳಿದ್ದಾರೆ ಅಂದರೆ ಟು ಬೈ ವೆಜಿಟೇಬಲ್ಸ್ ಅನ್ನುವಂಥದ್ದು ಆನ್ಸರ್ ಆಗಬೇಕು. ಆ ರೀತಿಯಾಗಿ ನಾವೇನು ಮಾಡಬೇಕು, ಒಂದು ಕ್ವೆಶನನ್ನು ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎ ಹೂ ವೆಂಟ್ ಟು ದ ಮಾರ್ಕೆಟ್, ಆಪ್ಷನ್ ಬಿ ವೇರ್ ಡಿಡ್ ಹರಿ ಬೈ ವೆಜಿಟೇಬಲ್ಸ್, ಆಪ್ಷನ್ ಸಿ ವೈ ಡಿಡ್ ಹರಿ ಗೋ ಟು ದ ಮಾರ್ಕೆಟ್, ಆಪ್ಷನ್ ಡಿ
ವೆನ್ ಡಿಡ್ ಹರಿ ಗೋ ಟು ಮಾರ್ಕೆಟ್. ರೈಟ್ ಆಪ್ಷನ್ ಈಸ್ ವೆನ್ ಡಿಡ್ ಹರಿ ಗೋ ಟು ದ ಮಾರ್ಕೆಟ್. ಅಂದರೆ ವೈ ಡಿಡ್ ಹರಿ ಗೋ ಟು ದ ಮಾರ್ಕೆಟ್. ಇಲ್ಲಿ ಹರಿ ಏಕೆ ಮಾರ್ಕೆಟ್ಗೆ ಹೋದ ಅನ್ನುವಂಥದ್ದು ಪ್ರಶ್ನೆ ಮಾಡಿದಾಗ ಆನ್ಸರ್ ಏನು ಬರುತ್ತೆ? ಟು ಬೈ ವೆಜಿಟೇಬಲ್ಸ್ಗಳನ್ನ ಕೊಂಡ್ಕೊಳ್ಳಿಕ್ಕೆ ಅಂತ ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಸಿ ವೈ ಡಿಡ್ ಹರಿ ಗೋ ಟು ದ ಮಾರ್ಕೆಟ್ ಅನ್ನುವಂಥದ್ದು ರೈಟ್ ಆಪ್ಷನ್. ಕ್ವೆಶನ್ ನಂಬರ್ 41. ದ ಮ್ಯೂಸಿಕ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಡ್ಯಾಶ್. ಚೂಸ್ ದ ಸುಟೇಬಲ್ ಫ್ರೇಸಲ್ ವರ್ಬ್. ಫ್ರೇಸಲ್ ವರ್ಬ್ ಮೇಲೆ ಕ್ವೆಶನ್ ಇದೆ. ಆಪ್ಷನ್ ಎ ಪುಟ್ ಇನ್, ಆಪ್ಷನ್ ಬಿ ಪುಟ್ ಡೌನ್, ಆಪ್ಷನ್ ಸಿ ಪುಟ್ ಆನ್, ಆಪ್ಷನ್ ಡಿ ಪುಟ್ ಆಫ್. ದ ಮ್ಯೂಸಿಕ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಪುಟ್ ಆಫ್. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಡಾಗ್ಸ್ ಆಲ್ವೇಸ್ ಡ್ಯಾಶ್ ವೆನ್ ದೇ ಸಿ ದ ಪೋಸ್ಟ್ಮನ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಆಪ್ಷನ್ ಎ ಗ್ರೌಲ್. ಇದು ಸೌಂಡ್ ಮೇಲೆ ಕೊಟ್ಟಿರುವಂಥ ಒಂದು ಪ್ರಶ್ನೆ. ದ ಡಾಗ್ಸ್ ಆಲ್ವೇಸ್ ಗ್ರೌಲ್. ಆಪ್ಷನ್ ಬಿ ಬಿಲೋ, ಆಪ್ಷನ್ ಸಿ ರೋರ್, ಆಪ್ಷನ್ ಡಿ ಪುರ್. ರೈಟ್ ಆಪ್ಷನ್ ಈಸ್ ಗ್ರೌಲ್, ಎ. ಕ್ವೆಶನ್ ನಂಬರ್ 43. I got the airport dash to say goodbye to her. Choose the appropriate phrase to fill in the blank. Phrase ಮೇಲೆ 2-3 ಕ್ವೆಶನ್ಸ್ ರೇಸ್ ಆಗಿವೆ. ಆಪ್ಷನ್ ಎ ಜಸ್ಟ್ ಇನ್ ಟೈಮ್, ಆಪ್ಷನ್ ಬಿ ಫಾರ್ ದ ಟೈಮ್ ಬೀಯಿಂಗ್, ಆಪ್ಷನ್ ಸಿ ಬೈ ದ ಟೈಮ್, ಆಪ್ಷನ್ ಡಿ ಅಟ್ ಎ ಟೈಮ್. ರೈಟ್ ಆಪ್ಷನ್ ಈಸ್ ಜಸ್ಟ್ ಇನ್ ಟೈಮ್. I got to the airport just in time to say goodbye to her. Okay, next question. Question number 44. Identify the word with the correct spelling. Option A general, option B general, option C GENERAL, option D GENARAL. Right option is option A GENERAL general. ಇಲ್ಲಿ ಸ್ಪೆಲ್ಲಿಂಗ್ ಮೇಲೇನೂ ಕೂಡ ಕ್ವಶನ್ಸ್ ರೇಸ್ ಆಗ್ತಾ ಇರುತ್ತೆ. ಸೊ ನಾವು ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಹಾಗಿದ್ರೆ ಫಸ್ಟ್ ನಾವೇನು ಬೇಕು, ಜನರಲ್ ಅನ್ನುವಂಥದ್ದು ಒಂದು ವರ್ಡನ್ನು ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ನಮ್ಮ ಮೈಂಡಲ್ಲಿರುವಂಥ ಒಂದು ಸ್ಪೆಲ್ಲಿಂಗನ್ನು ಬರ್ಕೊಂಡು ಆಮೇಲೆ ಅಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ರೈಟ್ ಮಾರ್ಕ್ ಹಾಕಬೇಕು. ಯಾಕಂದರೆ 4 ಆಪ್ಷನ್ಸನ್ನು ನೋಡಿದಾಗ ವಾಪಸ್ ನಮಗೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಬರ್ಕೊಂಡ್ರೆ ಬೆಟರ್ ಅಂತ ಅರ್ಥ. ಸೊ ಕ್ವೆಶನ್ ನಂಬರ್ 45. ಐಡೆಂಟಿಫೈ ದ ಕರೆಕ್ಟ್ ಡಿಕ್ಷನರಿ ಆರ್ಡರ್. ಆಪ್ಷನ್ ಎ ಕಾರ್ಡ್, ಆಪ್ಷನ್ ಎ ಕಾರ್ಡ್, ಕಾಮ್, ಕಾಲ್, ಕಾಫ್. ಬಿ ಕಾಲ್, ಕಾಫ್, ಕಾರ್ಡ್, ಕಾಮ್. ಆಪ್ಷನ್ ಸಿ ಕಾಫ್, ಕಾಲ್, ಕಾಮ್, ಕಾರ್ಡ್. ಆಪ್ಷನ್ ಡಿ ಕಾಮ್, ಕಾಫ್, ಕಾರ್ಡ್, ಕಾಲ್. ಇಲ್ಲಿ ನಾವು ಡಿಕ್ಷನರಿ ಆರ್ಡ್ರಲ್ಲಿ ಇರುವಂಥ ಒಂದು ಕ್ವೆಶನ್ ಪಿಕ್ಸ್ ಇರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಏನಾಗಬಾರ್ದು, ಮಾರ್ಕ್ಸ್ ಮಿಸ್ ಆಗಬಾರ್ದು. ಯಾಕೆಂದರೆ ಇಟ್ಸ್ ವೆರಿ ಈಸಿ ಟು ಆಲ್. ಏನು ಮಾಡಬೇಕು, ಫಸ್ಟ್ ನಾವು ಡಿಕ್ಷನರಿ ಆರ್ಡರ್ನಲ್ಲಿ ಜೋಡಿಸ್ಬೇಕಾದ್ರೆ ಫಸ್ಟ್ ವರ್ಡನ್ನು ಫಸ್ಟ್ ಸ್ಪೆಲ್ಲಿಂಗನ್ನು ನೋಡಬೇಕು. ಫಸ್ಟ್ ಸ್ಪೆಲ್ಲಿಂಗಲ್ಲಿ ಎರಡು ಅಂದರೆ ಕೊಟ್ಟಿರುವಂಥ ಎಲ್ಲ ಏನು ವರ್ಡ್ಸ್ಗಳು ಸೇಮ್ ಇದ್ದು ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಎದಿಂದ ಸ್ಟಾರ್ಟ್ ಮಾಡಬೇಕು. ಎ ಬಿ ಸಿ ಹೀಗೆ ಕೌಂಟ್ ಮಾಡ್ತಾ ಹೋದಾಗ ಫಸ್ಟ್ ಲೆಟರ್ ಅಥವಾ ಲೆಟ್ರ್ ಯಾವುದಿರುತ್ತೋ ಫಸ್ಟ್ ಲೆಟ್ರ್ ಎಲ್ಲನೂ ಸೇಮ್ ಇದ್ದಾಗ ಸೆಕೆಂಡ್ ಲೆಟ್ರನ್ನು ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಸಿ ಇದೆ, ಇಲ್ಲಿ ಕಾಲ್, ಕಾಫ್, ಕಾಮ್, ಕಾರ್ಡ್ ಈ ಎಲ್ಲದರಲ್ಲೂ ಏನಿದೆ ಸಿ ಅನ್ನುವಂಥದ್ದು ಕಾಮನ್ ಇದೆ. ಸೊ ನಾವಾಗ ಏನು ಮಾಡಬೇಕು, ಡಿಕ್ಷನರಿ ಆರ್ಡರ್ನಲ್ಲಿ ಬರೀಬೇಕಾದ್ರೆ ಯಾವ ವರ್ಡ್ ಫಸ್ಟ್ ಬರಬೇಕಪ್ಪ ಅಂತಂದ್ರೆ ಫಸ್ಟ್ ನಾವೇನು ಮಾಡಬೇಕು, ಸೆಕೆಂಡ್ ವರ್ಡನ್ನು ನೋಡಬೇಕು. ಸೆಕೆಂಡ್ ವರ್ಡ್ ನೋಡಿದಾಗ ಇಲ್ಲಿ ಸೆಕೆಂಡ್ ವರ್ಡ್ ಕೂಡ ಸೇಮ್ ಇದೆ. ಸೆಕೆಂಡ್ ವರ್ಡ್ ಕೂಡ ಎ ಅನ್ನುವಂಥದ್ದು ಎಲ್ಲದರಲ್ಲೂ 4 ವರ್ಡ್ಸ್ಗಳಲ್ಲಿ ರಿಪೀಟ್ ಆಗಿದೆ. ಸೊ ನಾವು ಆಗ ಏನು ಮಾಡಬೇಕಾಗತ್ತೆ, ನೆಕ್ಸ್ಟ್ ವರ್ಡ್ ಥರ್ಡ್ ವರ್ಡನ್ನು ನೋಡಬೇಕಾಗತ್ತೆ. ಥರ್ಡ್ ವರ್ಡ್ ಎಲ್ ಅನ್ನುವಂಥದ್ದು ಎಲ್ ಕೂಡ ಏನಿದೆ 3 ವರ್ಡ್ಗಳಲ್ಲಿ ಸೇಮ್ ಇದೆ. 4ನೇದು ಮಾತ್ರ ಏನಿದೆ ಕಾರ್ಡ್ ಅನ್ನುವಂಥದ್ದು ಒಂದು ಚೇಂಜ್ ಇದೆ. ಈಗ ನಾವು ಎಲ್ ಮತ್ತು ಆರನ್ನು ನೋಡಬೇಕಾದ್ರೆ ಎಲ್ಫಾಬೆಟಿಕಲಿ ನೋಡಿದಾಗ ABCD ನೋಡಿದಾಗ ಎಲ್ ಫಸ್ಟ್ ಬರುತ್ತೋ ಆರ್ ಫಸ್ಟ್ ಬರುತ್ತೋ. ಸೊ ಆಬ್ವಿಯಸ್ಲಿ ಎಲ್ ಫಸ್ಟ್ ಬರುತ್ತೆ. ಸೊ CAL ಅನ್ನುವಂಥದ್ದು 3 ಲೆಟ್ರ್ ಫಿಕ್ಸ್ ಆಯಿತು. ನೆಕ್ಸ್ಟ್ ಲೆಟ್ರ್ ನೋಡಿದಾಗ ನಾವು ಈ CALL ಅನ್ನೋದ್ರೊಳಗೆ ಈ 3ರೊಳಗೆ ಕಾಫ್, ಕಾಲ್, ಕಾಮ್ ಅನ್ನುವಂಥದ್ರೊಳಗೆ ಯಾವುದು ಫಸ್ಟ್ ಬರುತ್ತೆ ಅನ್ನೋದನ್ನು ನೋಡಬೇಕಾದ್ರೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ವರ್ಡ್ 4th ಲೆಟ್ರನ್ನು ನೋಡಬೇಕು. ಎಫ್ ಇದೆ, ಎಲ್ ಇದೆ, ಎಮ್ ಇದೆ. ಸೊ ಫಸ್ಟ್ ಏನು ಬರುತ್ತೆ, ಎಲ್ ಬರುತ್ತೆ. ಎಲ್ ಆದಮೇಲೆ ಎಫ್ ಬರುತ್ತೆ, ಫಸ್ಟ್ ಎಫ್ ಬರುತ್ತೆ. ಸೊ CALF ಕಾಫ್ ಅನ್ನುವಂಥದ್ದು ಫಸ್ಟ್ ಬರಬೇಕು. ಆ್ಯಂಡ್ ನೆಕ್ಸ್ಟ್ ಎಲ್ ಬರುತ್ತೆ. ಎಲ್ ಆದಮೇಲೆ ನೆಕ್ಸ್ಟ್ ಎಮ್ ಬರುತ್ತೆ. ಸೊ ಕಾಮ್ ಅನ್ನುವಂಥದ್ದು, ಆರ್ ಅನ್ನುವಂಥದ್ದು ಲಾಸ್ಟ್ ಬರುತ್ತೆ. ಸೊ ನಾವೇನು ಮಾಡಬೇಕು, ಕಾಫ್, ಕಾಲ್, ಕಾಮ್, ಕಾರ್ಡ್. ಆಪ್ಷನ್ ಸಿ ರೈಟ್ ಆನ್ಸರ್. ಈ ರೀತಿ ಒಂದ್ಸಲ ಬರ್ಕೊಂಡ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಮಿಸ್ ಆಗಲ್ಲ. ಸೊ ಕ್ವೆಶನ್ ನಂಬರ್ 46. ಇಟ್ಸ್ ಮಿಡ್ ನೈಟ್, ಟೈಮ್ ಟು ಹಿಟ್ ದ ಸ್ಯಾಕ್. ಚೂಸ್ ದ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಇಡಿಯಮ್. ಇಲ್ಲಿ ಇಡಿಯಮ್ಸ್ ಮೇಲೆ ಒಂದು ಕ್ವೆಶನ್ ಬಂದಿದೆ.
ಇಲ್ಲಿ ಹಿಟ್ ದ ಸ್ಯಾಕ್ ಇಟ್ ಮೀನ್ಸ್ ಸ್ಲೀಪ್ ಅಂತ ಅರ್ಥ. ಆಪ್ಷನ್ ಎ ಸ್ಲೀಪ್ ಅನ್ನುವಂಥದ್ದು ರೈಟ್ ಆಪ್ಷನ್. ಆಪ್ಷನ್ ಬಿ ಹ್ಯಾವ್ ಡಿನ್ನರ್. ಆಪ್ಷನ್ 3 ಪ್ರಿಪೇರ್ ಡಿನ್ನರ್. ಆಪ್ಷನ್ ಡಿ ಟೇಕ್ ದ ಸ್ಯಾಕ್ ಔಟ್. ಓಕೆ, ಮುಂದಿನ ಕ್ವೆಶನ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.